ಮೇಡಮ್ ಇವ್ರಿಗೆ ಯಾವಾಗ ಆಕ್ಸಿಡೆಂಟ್ ಆಯ್ತು ಏನಾಯ್ತು ಅದು? ನಿನ್ನೆ ಆಕ್ಸಿಡೆಂಟ್ ಆಗಿದೆ. ಓಕೆ. ಅವರು ಪಾಂಡವಪುರದಿಂದ ಶ್ರೀರಂಗಪಟ್ಟಣದ ಹತ್ರ ಯಾವುದೋ ಒಂದು ಕಾಲೇಜಲ್ಲಿ, ಶ್ರೀರಂಗಪಟ್ಟಣದಲ್ಲಿ ಯಾವುದೋ ಕಾಲೇಜಲ್ಲಿ ಅವನಿಗೆ ಆನರ್ ಇತ್ತು. ಅದಕ್ಕೋಸ್ಕರ ಬರ್ತಾ ಇದ್ದ. ಅವಾಗ ಆಗಿರೋದು. ಓಕೆ. ಹೇಗಿದೆ ಮೇಡಮ್ ಕಂಡೀಷನ್ ಈಗ? ಈಗ ಪರವಾಗಿಲ್ಲ. ಓಕೆ. ನಿನ್ನೆ ಸ್ವಲ್ಪ ಇದಾಗಿತ್ತು. ಸರ್ಜರಿ ಆಗಿದೆ ಅವನಿಗೆ. ಓಕೆ. ಸರ್ಜರಿ ಆದಮೇಲೆ ಅವನು ಓಕೆ ಆಗಿದ್ದಾನೆ, ಪರವಾಗಿಲ್ಲ. ನೋಡಿದಾಗ ಏನು ಅನ್ಸುತ್ತೆ ಮೇಡಮ್? ಏನಾದ್ರು ನೋಡಿದಾಗ ಸ್ವಲ್ಪ ಏನೇ ಆದರೂ ಇದ್ದೇ ಇರುತ್ತಲ್ವ ಭಯ. ಅಲ್ಲ ಅವ್ನಿಗೆ ಧೈರ್ಯ ತುಂಬ್ತಾ ಇದ್ದಾರೆ ಹೇಗೆ ಅಂತ? ಹಾಂ, ಅವನೇ ನಮಗೆ ಧೈರ್ಯ ತುಂಬ್ತಾ ಇದ್ದಾನೆ. ಓಕೆ. ಅವನು ನಾನು ಆರಾಮಾಗಿದ್ದೀನಿ, ನೀವೇನು ಇದು ಮಾಡ್ಕೋಬೇಡಿ ಅಂತ ಮಾತಾಡೋದಕ್ಕಾಗೋದಿಲ್ಲ. ಕೈನಲ್ಲೇ ಈ ಥರ ತೋರಿಸ್ತಾನೆ ನೋಡಿ. ಮುಖದಲ್ಲಿ ಪರವಾಗಿಲ್ಲ ಅನ್ನೋ ಗೆಲುವು ಮುಖದಲ್ಲಿ ತೋರಿಸ್ತಾನೆ. ಹಾಗಾಗಿ ನಮಗೆ ಧೈರ್ಯ ಬಂದಿದೆ. ಅವ್ರ ತಾಯಿ ಎಲ್ಲ ಹೇಗಿದ್ದಾರೆ ಮೇಡಮ್? ಅವ್ರ ತಾಯಿಗೆ ಸ್ವಲ್ಪ ಇದಾಗಿದೆ, ನೋವಲ್ಲಿದ್ದಾಳೆ ಅವಳು. 2 ಕಾಲು ಇಂಜುರಿ ಆಗಿದೆ. ಓಕೆ. ಎಡಗಡೆ ಭುಜದ ಹತ್ರ ಆಗಿದೆ. ಅವಳು ಸ್ವಲ್ಪ ನೋವಲ್ಲಿದ್ದಾಳೆ. ಶಿಫ್ಟ್ ಮಾಡ್ತಾರೆ ಮೇಡಮ್ ಮೈಸೂರಿಗೆ? ಹಾಂ, ಶಿಫ್ಟ್ ಮಾಡ್ತೀವಿ. ಇವತ್ತು ಹ್ಮ್. ರೋಹಿತ್ ಅವ್ರು ಇಲ್ಲೇ ಇರ್ತಾರೆ? ಹಾಂ, ರೋಹಿತ್ ಇಲ್ಲೇ ಇರ್ತಾನೆ. ರೋಹಿತನ ಹತ್ರ ನಾ ಇರ್ತೀನಿ, ಇಲ್ಲೇ ಇರ್ತಾನೆ. ಓಕೆ. ನನ್ನ ಮಗ, ನಮ್ಮ ಅಣ್ಣನ ಮಗ ಎಲ್ಲ ಬಂದಿದ್ದಾರೆ. ಓಕೆ. ಅವರುಗಳು ಅವನನ್ನು ಅಲ್ಲಿ ರೆಡಿ ಮಾಡಿದ್ದಾರೆ, ಅಲೆಯ ಓಕೆ. ಇದು ಮಾಡ್ತಾ ಇದ್ದಾರೆ. ಓಕೆ.